ವಯಸ್ಸು 30 ದಾಟಿದ ಬಳಿಕ ಕಂಪಲ್ಸರಿ ಮಾಡಿಸಿಕೊಳ್ಳಬೇಕಾದ ಆರೋಗ್ಯ ಪರೀಕ್ಷೆಗಳು. ವಯಸ್ಸಾಗುತ್ತಾ ಹೋದಂತೆ ಅನಾರೋಗ್ಯಕ್ಕೀಡಾಗುವುದು ಹೆಚ್ಚಾಗುತ್ತಾ ಹೋಗುತ್ತದೆ. ಇದರಿಂದ ಸರಿಯಾದ ಸಮಯಕ್ಕೆ ಕೆಲವೊಂದು ವೈದ್ಯಕೀಯ ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ನೀವು ಎಷ್ಟೇ ವ್ಯಸ್ತರಾಗಿದ್ದರೂ ಕೆಲವು ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳಲೇಬೇಕು. ರೋಗಕ್ಕೆ ಔಷಧಿ ತೆಗೆದುಕೊಳ್ಳುವುದಕ್ಕಿಂತ ಅದು ಬರದಂತೆ ತಡೆಯುವುದು ಉತ್ತಮ ಎನ್ನುವ ಮಾತಿದೆ. ಇದು ನಿಜ ಕೂಡ. ಯಾಕೆಂದ್ರೆ ನಾವು ನಾವಾಗಿಯೇ ಕೆಲವೊಂದು ರೋಗಗಳು ಬರದಂತೆ ತಡೆಯಬಹುದು. ಅದರಲ್ಲೂ ಇಂದಿನ ಜೀವನದಲ್ಲಿ ರೋಗಗಳು ತುಂಬಾ ಸಾಮಾನ್ಯ ಎನ್ನುವಂತೆ ಆಗಿದೆ ಮತ್ತು ಇದು ಯಾವ ಸಮಯದಲ್ಲಿ ಬಂದು ನಮ್ಮ ದೇಹವನ್ನು ಒಕ್ಕರಿಸುವುದು ಎಂದು ತಿಳಿಯದು. ಹೀಗಾಗಿ ಕಾಲ ಕಾಲಕ್ಕೆ ಕೆಲವೊಂದು ಪರೀಕ್ಷೆಗಳನ್ನು ಮಾಡಿಕೊಂಡು ಹೋದರೆ ತುಂಬಾ ಒಳ್ಳೆಯದು. ಆಧುನಿಕ ಜೀವನ ಶೈಲಿ ಹಾಗೂ ಆಹಾರ ಕ್ರಮದಿಂದಾಗಿ ಕಾಯಿಲೆಗಳು ಬೇಗನೆ ಬರುವುದು. 30ರ ಹರೆಯ ದಾಟಿದ ಬಳಿಕ ಮಾಡಿಸಿಕೊಳ್ಳಬೇಕಾಗಿರುವ ಪರೀಕ್ಷೆಗಳು. ಇದನ್ನು ತಡೆಯುವ ಸಲುವಾಗಿ ಆಗಾಗ ಆರೋಗ್ಯ ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ಇದರಿಂದ ಮುಂದೆ ಬರಬಹುದಾದ ಅನಾಹುತವನ್ನು ಕೆಲವೊಂದು ಸಲ ತಡೆಯಬಹುದು. ವಯಸ್ಸಾಗುತ್ತಾ ಇರುವಂತೆ ಕೆಲವು ಪರೀಕ್ಷೆಗಳು ತುಂಬಾ ಮುಖ್ಯವಾಗುವುದು. ವಯಸ್ಸಾಗುತ್ತಾ ಹೋದಂತೆ ಅನಾರೋಗ್ಯಕ್ಕೀಡಾಗುವುದು ಹೆಚ್ಚಾಗುತ್ತಾ ಹೋಗುತ್ತದೆ. ಇದರಿಂದ ಸರಿಯಾದ ಸಮಯಕ್ಕೆ ಕೆಲವೊಂದು ವೈದ್ಯಕೀಯ ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ನೀವು ಎಷ್ಟೇ ವ್ಯಸ್ತರಾಗಿದ್ದರೂ ಕೆಲವು ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳಲೇಬೇಕು. ಕೇವಲ ಮಧುಮೇಹ ಮತ್ತು ಕೊಲೆಸ್ಟ್ರಾಲ್ ಪರೀಕ್ಷೆಯು ಮುಖ್ಯ ಎಂದು ನೀವು ತಿಳಿದಿದ್ದರೆ ಆಗ ಖಂಡಿತವಾಗಿಯೂ ಇದರ ಬಗ್ಗೆ ಮರು ಚಿಂತಿಸುವ ಅಗತ್ಯವಿದೆ. 30ರ ಹರೆಯ ದಾಟಿದ ಬಳಿಕ ಮಾಡಿಸಿಕೊಳ್ಳಬೇಕಾಗಿರುವ ಕೆಲವೊಂದು ಪರೀಕ್ಷೆಗಳ ಬಗ್ಗೆ ನಾವಿಲ್ಲಿ ನಿಮಗೆ ತಿಳಿಸಲಿದ್ದೇವೆ. ಅದನ್ನು ನೀವು ಮಾಡಿಸಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಇಸಿಜಿ ಪರೀಕ್ಷೆ. ಹೃದಯದ ಕಾಯಿಲೆ ಮತ್ತು ಹೃದಯಾಘಾತವು ಯಾರನ್ನು ಕೇಳಿ ಬರುವುದಿಲ್ಲ ಮತ್ತು ಇದು ಯಾವುದೇ ಸಮಯದಲ್ಲೂ ಕಾಡಬಹುದು. ಇದರಿಂದ ಇಸಿಜಿ ಪರೀಕ್ಷೆಯು ಅತಿ ಅಗತ್ಯವಾಗಿ ಇರುವುದು. ಈ ಪರೀಕ್ಷೆಯಿಂದ ಇದುವರೆಗೆ ಹೃದಯ ಕಾಯಿಲೆಯ ಲಕ್ಷಣ ತೋರಿಸದ ಆದರೆ ಭವಿಷ್ಯದಲ್ಲಿ ಇದು ಬರುವ ಸಾಧ್ಯತೆ ಇರುವುದನ್ನು ತಿಳಿಯಬಹುದು. ಈ ಪರೀಕ್ಷೆಯಿಂದ ಅಪಾಯವನ್ನು ಕಡಿಮೆ ಮಾಡಬಹುದು ಮತ್ತು ಜೀವನದಲ್ಲಿ ಕೆಲವೊಂದು ಮಹತ್ವದ ಬದಲಾವಣೆ ಮಾಡಿಕೊಂಡು ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಅನುವಂಶೀಯ ಪರೀಕ್ಷೆ. ಅನುವಂಶೀಯ ಪರೀಕ್ಷೆಯಿಂದ ಯಾವುದೇ ರೀತಿಯ ರೂಪಾಂತರ ಮತ್ತು ಕಾಯಿಲೆಗಳು ಬರುವಂತಹ ಸಾಧ್ಯತೆ ಇದೆಯಾ ಎಂದು ತಿಳಿದುಕೊಳ್ಳಲು ಸಾಧ್ಯವಾಗಲಿದೆ. ಅಪಾಯದ ವಿರುದ್ಧ ಸರಿಯಾದ ರೀತಿಯಲ್ಲಿ ಹೋರಾಟ ಮಾಡಲು ಇದು ನೆರವಾಗಲಿದೆ. ಡಿಎನ್ಎಯಲ್ಲಿನ ಬದಲಾವಣೆ, ಕ್ಯಾನ್ಸರ್ ಅಪಾಯದ ಬಗ್ಗೆಯೂ ಈ ಪರೀಕ್ಷೆಯಿಂದ ತಿಳಿಯಬಹುದು. ಮಗು ಪಡೆಯಬೇಕೆಂದು ಬಯಸಿದರೆ ಆಗ ನೀವು ಮಗುವಿನ ಭವಿಷ್ಯದ ದೃಷ್ಟಿಯಿಂದ ಅನುವಂಶೀಯ ಪರೀಕ್ಷೆ ಮಾಡಿಸಿಕೊಳ್ಳುವುದು ಅತಿ ಅಗತ್ಯ. ಲಿಪಿಡ್ ಪ್ರೊಫೈಲ್ ಟೆಸ್ಟ್. ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಿಸಿಕೊಂಡರೆ ಅದರಿಂದ ದೇಹದಲ್ಲಿನ ಒಳ್ಳೆಯ ಹಾಗೂ ಕೆಟ್ಟ ಕೊಲೆಸ್ಟ್ರಾಲ್ ಬಗ್ಗೆ ಸರಿಯಾಗಿ ತಿಳಿದು ಬರಲಿದೆ ಮತ್ತು ಇದರಿಂದ ಹೃದಯದ ಆರೋಗ್ಯವು ಯಾವ ರೀತಿಯಾಗಿದೆ ಎಂದು ಕೂಡ ತಿಳಿಯಬಹುದು. 30ರ ಹರೆಯದ ಬಳಿಕ ಪ್ರತಿ 2 ವರ್ಷಕ್ಕೊಮ್ಮೆ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಿಸಿಕೊಂಡರೆ ಅದು ತುಂಬಾ ಒಳ್ಳೆಯದು. ಹೃದಯದ ಕಾಯಿಲೆ, ಬೊಜ್ಜು ಅಥವಾ ಮಧುಮೇಹದ ಸಮಸ್ಯೆ ಇದ್ದರೆ ಆಗ ನೀವು ವರ್ಷಕ್ಕೊಮ್ಮೆ ಸ್ಕ್ಯಾನಿಂಗ್ ಮಾಡಿಸಬೇಕು. ಇದರಿಂದ HDL ಮತ್ತು LDL ಪ್ರಮಾಣವು ತಿಳಿದು ಬರುವುದು ಮತ್ತು ವೈದ್ಯರು ಇದನ್ನು ನೋಡಿಕೊಂಡು ನಿಮಗೆ ಯಾವುದೇ ಚಿಕಿತ್ಸೆ ಬೇಕಿದ್ದರೆ ಸೂಚಿಸುವರು. ಯಕೃತ್ತಿನ ಪರೀಕ್ಷೆ. ಯಕೃತ್ನ ಕೆಮಿಸ್ಟ್ರಿ ಪರೀಕ್ಷೆ ಮಾಡಿಸಿಕೊಂಡರೆ ಆಗ ಅದರಿಂದ ದೇಹದಲ್ಲಿನ ಕೆಲವೊಂದು ಕಿಣ್ವಗಳು, ಪ್ರೋಟೀನ್, ಟ್ರೈಗ್ಲಿಸರೈಡ್ಗಳು ಎಷ್ಟಿದೆ ಎಂದು ತಿಳಿಯಬಹುದು. ಇದರಿಂದ ಯಕೃತ್ನ ಆರೋಗ್ಯವು ಹೇಗಿದೆ ಎಂದು ತಿಳಿದು ಬರುವುದು. ಹೆಪಟೈಟಿಸ್ನಂತಹ ಕೆಲವೊಂದು ಸೋಂಕುಗಳ ಬಗ್ಗೆ ಕೂಡ ಪರೀಕ್ಷೆ ಮಾಡಿಸಬಹುದು. ಯಕೃತ್ನ ಪರೀಕ್ಷೆಯಿಂದ ಅದು ಯಾವ ರೀತಿ ಕಾರ್ಯನಿರ್ವಹಿಸುತ್ತಿದೆ ಮತ್ತು ಅದಕ್ಕೆ ಚಿಕಿತ್ಸೆ ಬೇಕಾಗಿದೆಯಾ ಎಂದು ತಿಳಿಯಬಹುದು. 30ರ ಬಳಿಕ ನೀವು ಪ್ರತಿ ವರ್ಷಕ್ಕೊಮ್ಮೆ ಈ ಪರೀಕ್ಷೆಯನ್ನು ಮಾಡಿಸಿಕೊಂಡರೆ ಆಗ ಬರಬಹುದಾದ ಅಪಾಯವನ್ನು ತಪ್ಪಿಸಬಹುದು. ಕೊಲೊನೋಸ್ಕೋಪಿ ಪರೀಕ್ಷೆಗಳು. ಮಹಿಳೆಯರು ನಿಯಮಿತವಾಗಿ ಕೊಲೊನೋಸ್ಕೋಪಿ ಪರೀಕ್ಷೆ ಮಾಡಿಸಿಕೊಳ್ಳಬೇಕು.
ಇದೇ ವೇಳೆ 30ರ ಹರೆಯದ ಬಳಿಕ HPV ಪರೀಕ್ಷೆ ಮಾಡಿಸಿಕೊಳ್ಳುವುದು ಅನಿವಾರ್ಯವಾಗಿರುವುದು. ಈ ಪರೀಕ್ಷೆಯಿಂದ ಗರ್ಭಕಂಠದಲ್ಲಿನ ಬದಲಾವಣೆ ತಡೆ ಮತ್ತು ಯಾವುದೇ ಲಕ್ಷಣಗಳನ್ನು ಪತ್ತೆ ಮಾಡಬಹುದು. ಇದರಿಂದ ಗರ್ಭಕೋಶದ ಕ್ಯಾನ್ಸರ್ ಮತ್ತು ಇತರ ಕೆಲವೊಂದು ಮಾರಣಾಂತಿಕ ಸೋಂಕನ್ನು ತಡೆಯಬಹುದು. ಕೊಲೊನೋಸ್ಕೋಪಿ ಪರೀಕ್ಷೆಯು ಪುರುಷರಿಗೆ ಅಗತ್ಯವಾಗಿರುವುದು. 45ರಿಂದ 50ರ ಬಳಿಕ ಈ ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ಪುರುಷರು 30ರ ಬಳಿಕ ಈ ಪರೀಕ್ಷೆ ಮಾಡಿಸಿಕೊಳ್ಳಬೇಕು ಎಂದು ವೈದ್ಯರು ಹೇಳುವರು. ಕರುಳಿನ ಕ್ಯಾನ್ಸರ್ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಬಂದಿದ್ದರೆ ಆಗ ನೀವು ಈ ಪರೀಕ್ಷೆ ಮಾಡಿಸಬೇಕು. ಈ ಪರೀಕ್ಷೆಯಿಂದ ಕರುಳಿನ ಸಮಸ್ಯೆಗಳು, ರಕ್ತಸ್ರಾವ ಮತ್ತು ಕರುಳಿನ ಕ್ಯಾನ್ಸರ್ನ ಪರೀಕ್ಷೆ ಸಾಧ್ಯವಿದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.